4 ಕಿಲೋ 100 ರೂಪಾಯಿ. 100 ರೂಪಾಯಿ. ಪರವಾಗಿಲ್ಲ, ಕಡಿಮೆ ಆಗಿದೆ. ಕೂತ್ಕೊಳ್ಳಿ. ಹಿಂಗೆ ಬರೀ ಬಟಾಣಿ ಕಾಳು, ಆಮೇಲೆ ಇದ್ರೊಳಗಡೆ ಬೀಜ ಹೋಗ್ಬೇಕು. ಪಪ್ಪಾಯಿ ಒಳಗಡೆ ಸಿಗುತ್ತಾ? ಪಪ್ಪಾಯ್ತು ಬೀಜ, ಪಪ್ಪಾಯಿ ಬೀಜ ಬೇಕು, ಬರೀ ಬೀಜ ಬೇಕು. 5 kg 10 kg ಇದ್ರೆ ಸಿಗುತ್ತಾ? ಅದು ಕಟ್ ಮಾಡಲ್ಲ. ಕಟ್ ಮಾಡಲ್ವಾ? ಓ, ಇದೇ ಬಿಲ್ಡಿಂಗ್ನವರು, 3ನೇ ಬಿಲ್ಡಿಂಗ್. ಏನು ಮಾಡ್ತೀರಾ? ಜಪಾನಲ್ಲಿದ್ದೆ, ಜಪಾನ್ ಕನ್ನಡ ಬರುತ್ತಾ? ಸ್ವಲ್ಪ ಸಾಕು. ಜಪಾನಲ್ಲಿದ್ದೆ ನಾನು, ಕೆಲ್ಸಕ್ಕಂತ ಹೋಗಿದ್ದೆ. ಜಪಾನಲ್ಲಿದ್ದೆ. ಬೀಜ ಬೀಜ ಬೇಕು ಅಲ್ಲ. ನಾನು ಜಪಾನಲ್ಲಿದ್ದೆ, ಕೆಲಸ ಮಾಡ್ತಾ ಇದ್ದೆ ಜಪಾನಲ್ಲಿ. ಎಂತ ಹಣೆ ಬರ ನೋಡಿ, 1.5 ಲಕ್ಷ ಸಂಬಳ. 1.5 ಲಕ್ಷ ಸಂಬಳ ನನಗೆ. ಕಾರು, ಮನೆ ಅವರೇ ಹುಡುಗಿ ಕೊಟ್ಟು ಮದುವೆ ಮಾಡಿದ್ರು. ಪ್ರಾಬ್ಲಮ್ ಏನು ಗೊತ್ತಾ ನಿಮಗೆ? ನಮ್ಮಲ್ಲ, ನೀವು ಬೇಜಾರಾಗ್ಬಿಡ್ತೀರ. ಅಲ್ಲಿ ಹೆಂಗಂದ್ರೆ, ಹುಡುಗಿನ ನಾವು ಮದುವೆ ಆದರೆ ನಾವು ಅಲ್ಲಿ 5 ವರ್ಷ ಇರಬೇಕು. 5 ವರ್ಷ ಆದಮೇಲೆ ಡಿವೋರ್ಸ್ ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಹುಡುಗಿನ ಮದುವೆ ಆಗ್ಬೋದು. ಜಪಾನಲ್ಲಿ ನಾನು ಅಲ್ಲಿ ಹೋದೆ. ಸಕ್ಕತ್ತಾಗಿ ಸೆಟ್ ಮಾಡಿದೆ, ಲೈಫಲ್ಲಿ ಸಕ್ಕತ್ ಸೆಟ್, ಒಳ್ಳೆ ಸಂಬಳಗಳು. ಪ್ರಾಬ್ಲಮ್ ಆಗಿದ್ದು ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ಬೇಜಾರಾಗ್ಬಿಟ್ಟು ನನಗೆ ಏನು ಮಾಡೋಣ ಹಣೆ ಬರೋದು. ಅಲ್ಲಿ ಕುದುರೆ ಗಾಡಿಯಲ್ಲೆಲ್ಲ ಓಡೋಕ್ಕಿಲ್ಲ. ಆಫೀಸ್ಗೆ ಗಾಡಿ ಕಾರ್ಗಿರು ಹೋಗೋಂಗಿಲ್ಲ. ಗಾಡಿಯಲ್ಲಿ ಹೋಗೋಂಗಿಲ್ಲ. ನೋಡಿ, ನನ್ನ ಡ್ರೈವರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಕಾರು ಬೈಕಲ್ಲೆಲ್ಲ ಹೋಗೋಂಗಿಲ್ಲ ಕೆಲಸಕ್ಕೆ. ಕುದುರೆಯಲ್ಲಿ ಹೋಗ್ಬೇಕು. ನೋಡಿ ಹೆಂಗಿದೆ, ಯಾಕೆ ಹೇಳಿ? ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಕುದುರೆಯಲ್ಲಿ ಹೋಗ್ಬೇಕು. ಅದೇನಾಗ್ಬಿಟ್ಟಿದೆ, ಕುದುರೆ ಇದೆಯಲ್ವಾ, ಕಚ್ಬಿಡ್ತಾನೆ ಅಲ್ಲಿ. ಅದು ಕಾಯಿಲೆ ಬಂದ್ಬಿಡ್ತಾನೆ. ಗೊತ್ತಾ ಕಾಯಿಲೆ ಅಂದರೆ? ಕುದುರೆ ಕಾಯಿಲೆ ಗೊತ್ತಾ? ಪರಿಚಯ ಗೊತ್ತು. ಇವ್ರ ಮಗನೂ ಜಪಾನಲ್ಲೇ ಇದ್ದಿದ್ದು, ಫ್ರೆಂಡು. ನಾನು ಬಂದ್ಬಿಟ್ಟೆ ವಾಪಸ್ಸು. ಗೊತ್ತವ್ರಿಗೆ ನಾನು ಚೆನ್ನಾಗಿ ದುಡ್ಡಿರೋ ಅವ್ರಿಗೆ ನಾನು. ಅದಕ್ಕೆ ಕನ್ನಡ ಬರಲ್ಲ ಸರಿಯಾಗಿ. ಹಿಂದಿ ಹಿಂದಿ ಕನ್ನಡ ಬರಲ್ವಾ? ಈಗ ಮಾತಾಡ್ತಾ ಇದ್ರಲ್ಲ, ಸ್ವಲ್ಪ ಸ್ವಲ್ಪ ಸಾಕು. ಅದೇ ಕುದುರೆ ಕಚ್ಬಿಡ್ತಲ್ಲ, ಕಾಯಿಲೆ ಬಂದ್ಬಿಡ್ತು. ಈಗ ನಾನು ಊಟ ಮಾಡಲ್ಲ ದಿವಸ, ಬರೀ ಹುಲ್ಲು. ಅರ್ಥ ಆಯ್ತಾ? ಹುಲ್ಲು ಸೊಪ್ಪು ಅದು ಇದು ತಿಂತೀನಿ. ಏನು ಮಾಡಲಿ? ಊಟ ಇಲ್ಲ, ಮುದ್ದೆ ಇಲ್ಲ, ಅನ್ನ ಸಾರಿಲ್ಲ, ಸಾಂಬಾರಿಲ್ಲ, ಚಪಾತಿಲ್ಲ ಇಲ್ಲ. ನೋಡಿ ಇದು ಈ ಥರ ಹುಲ್ಲು ಎಲ್ಲೋಡು, ಇದು ತಿಂತೀನಿ ಡೈಲಿ. ಇದಾಗುತ್ತೆ, ಏನು ಮಾಡಲಿ? ದುಡ್ಡೆಲ್ಲ ಖರ್ಚು ಮಾಡಿದೆ, ಟ್ರೀಟ್ಮೆಂಟ್ಗೆ ಆಗಲಿಲ್ಲ. ಆಗುತ್ತೆ, ಏನು ಮಾಡಲಿ? ಕುದುರೆ ಕಚ್ಬಿಡ್ತು. ದುಡ್ಡಿದೆ, ಎಲ್ಲ ಇದೆ, ಮನೆ ಕಟ್ಸಿದ್ದೀನಿ, ಎಲ್ಲ ಆಯ್ತು. ಕುದುರೆ ಕಾಯಿಲೆ ಬಂತು, ಎಲ್ಲೂ ಟ್ರೀಟ್ಮೆಂಟೇ ಇಲ್ಲ. ಅದಕ್ಕೆ ಏನು ಮಾಡಲಿ? ಬೇಜಾರು ಮಾಡ್ಕೋಬೇಡಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಂ, करो है भाई, करो। आना भी बोनी वो पशु होगा होता, बोनी नहीं होगा। बोनी के आदमी है गाय की झाड़ा पर एक बड़ा सा करता है करते तो बोन की जापान वाला था। ಏನೋ ಹಿಂದಿ ಒಳಗೆ ಹೇಳ್ತಾ ಇದ್ದೆ ಅವ್ರಿಗೆ, ಕುದುರೆ ಕಟ್ಟಿದ್ದೇನೆ, ಕುದುರೆ ಪ್ರಾಡಕ್ಟ್ ಅಂತ ಹಿಂದಿ ಒಳಗೆ ಹೇಳಿದೆ ತಾನೆ. ಹೊರಗಡೆ ಕಾಮಿಡಿ ಪ್ರೋಗ್ರಾಮ್. ಸೂಪರ್ ಕುರಿ